ನೋಡಿ, ಒಂದು ಸಣ್ಣ ವಿಚಾರಕ್ಕೆ, ಕ್ಷುಲ್ಲಕ ವಿಚಾರಕ್ಕೆ ಹಾಡ ಹಗಲೇ ಮಚ್ಚು ಹಾಗೆ ಲಾಂಗ್ ಅಬ್ಬರಿಸಿವೆ. ತುಮಕೂರು ಜಿಲ್ಲೆ ಶಿರಾನಗರದಲ್ಲಿ ನಡೆದಿರುವಂತಹ ವಾರ್ ಇದು. ಬಾಲಾಜಿ ಬಾರ್ ಮುಂಭಾಗ ಮಚ್ಚಿನಿಂದಲೇ ಅಟ್ಯಾಕ್ ಮಾಡಿರೋದು. ಒಂದು ಸಣ್ಣ ವಿಚಾರಕ್ಕೆ ಹಾಡ ಹಗಲೇ ಲಾಂಗು ಮಚ್ಚು ಅಬ್ಬರಿಸಿದೆ. ತುಮಕೂರಿನ ಶಿರಾ ಇಲ್ಲಿ ನಡೆದಿರುವಂತಹ ಗಲಾಟೆ ಇದು. ನಿನ್ನೆ ಸಂಜೆ ನಡೆದಂತಹ ಘಟನೆ ಸಿಸಿಟಿವಿಯಲ್ಲಿ ದೃಶ್ಯ ಸೆರೆಯಾಗಿದೆ. ಮೊದಲೇ ಮಚ್ಚನ್ನ ತಂದು ಒಬ್ಬ ಯುವಕ ಗಾಡಿಯಲ್ಲಿಟ್ಟಿದ್ದ. ಏಕಾಏಕಿ ಮಚ್ಚನ್ನ ತೆಗೆದು ಮನಸೋ ಇಚ್ಛೆ ದಾಳಿ ಮಾಡಿದ್ದಾನೆ. ಶಿರಾನಗರ ಠಾಣೆ ಪೊಲೀಸರಿಂದ ಆನಂದ್ ಹಾಗೂ ಸಂತೋಷನ ಸೆರೆ ಹಿಡಿಯಲಾಗಿದೆ. ಮಂಜುನಾಥ್ಗೆ ಗಂಭೀರ ಗಾಯ ಆಗಿದ್ದು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಸ್ಥಳದಲ್ಲಿ ಶಿರಾನಗರ ಠಾಣೆ ಪೊಲೀಸರು ಪರಿಶೀಲನೆಯನ್ನ ನಡೆಸಿದ್ದಾರೆ. ತುಮಕೂರಿನ ಶಿರಾದಲ್ಲಿ ನಡೆದಿರುವಂತಹ ಗಲಾಟೆ ದೃಶ್ಯಗಳಲ್ಲಿ ಗಮನಿಸ್ತಾ ಇರಬಹುದು ನೀವು. ಹಾಡ ಹಗಲೇ ಮಚ್ಚಿನಿಂದ ದಾಳಿ ಮಾಡಿರೋದು. ಮೊದಲೇ ಮಚ್ಚನ್ನ ತೆಗೆದುಕೊಂಡು ಬಂದಿದ್ದ. ನೋಡಿ ಯಾವ ರೀತಿ ಮಚ್ಚು ಬೀಸಿ ದಾಳಿ ನಡೆಸಿದಾನೆ ಅಂತ ಹೇಳಿ. ನಿನ್ನೆ ಸಂಜೆ ನಡೆದಂತಹ ಘಟನೆಯ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಮೊದಲೇ ಗಾಡಿಲಿ ಮಚ್ಚನ ಲಾಂಗ್ನ ತಗೊಂಡ್ಬಂದು ಇಟ್ಕೊಂಡಿದ್ದ. ಏಕಾಏಕಿ ಮಚ್ಚನ್ನ ತೆಗೆದು ಮನ್ಸೋ ಇಚ್ಛೆ ದಾಳಿ ಮಾಡಿದ್ದಾನೆ. ಶಿರಾನಗರ ಠಾಣೆ ಪೊಲೀಸರು ಸಂತೋಷ್ ಮತ್ತೆ ಆನಂದ್ ಇಬ್ಬರನ್ನು ಕೂಡ ಸೆರೆ ಹಿಡಿದಿದ್ದಾರೆ. ಏನಕ್ಕೆ ಗಲಾಟೆ ಆಯ್ತು ನೋಡಿ. ಬೈಕ್ನಿಂದ ಮಚ್ಚನ್ನ ತೆಗಿತಾ ಇರುವಂತಹ ದೃಶ್ಯ ನೀವು ನೋಡಬಹುದು. ಏನಕ್ಕೆ ಗಲಾಟೆ ಆಗಿದೆ ಅನ್ನುವಂಥದ್ದು ಪೊಲೀಸರ ತನಿಖೆಯಿಂದ ಇನ್ನಷ್ಟೇ ವಿಚಾರ ಹೊರಗಡೆ ಬರಬೇಕಾಗಿದೆ. ಬಾಲಾಜಿ ಬಾರ್ ಮುಂಭಾಗ ಮಚ್ಚಿನಿಂದ ಅಟ್ಯಾಕ್ ಮಾಡಿರೋದು ನೋಡಿ. ಯಾವ ರೀತಿ ಮಚ್ಚಿನಿಂದ ಹೊಡಿತಾ ಇರುವಂತಹ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಹಾಡಾಗ್ಲೇ ಅಲ್ಲಿ ಅಷ್ಟೊಂದು ಜನ ನಿಂತ್ಕೊಂಡು ನೋಡ್ತಾ ಇದ್ದಾರೆ. ಆದ್ರೆ ಯಾರು ಕೂಡ ಅದನ್ನ ತಡೆಯುವಂತ ಪ್ರಯತ್ನಕ್ಕೆ ಹೋಗಿಲ್ಲ ನೋಡಿ. ಯಾರ್ಯಾರು ಅದನ್ನ ತಳ್ಳಕ್ ಬರ್ತಾರೋ ಎಲ್ಲರ ಮೇಲೂ ಮನ್ಸೋ ಇಚ್ಛೆ ಮಚ್ಚಿಂದ ದಾಳಿ ಮಾಡ್ತಾನೆ. ನಮ್ಮ ತುಮಕೂರು ಪ್ರತಿನಿಧಿ ಹೇಮಂತ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹೇಮಂತ್, ಈ ಬಾಲಾಜಿ ಬಾರ್ ಮುಂಭಾಗದಲ್ಲಿ ಒಬ್ಬ ಮಚ್ಚನ್ನ ತೆಗೆದು, ಅಂದ್ರೆ ಗಾಡಿಯಿಂದ ಮಚ್ಚು ತೆಗೆದು ಮನ್ಸೋ ಇಚ್ಛೆ ಹಲ್ಲೆ ಮಾಡ್ತಾನೆ. ಯಾರೆಲ್ಲ ಅವನನ್ನ ತಡೆಯೋದಕ್ಕೆ ಹೋಗ್ತಾರೆ ಎಲ್ಲರ ಮೇಲೂ ಆತ ಮಚ್ಚನ್ನ ಬೀಸಿ ಹಲ್ಲೆ ಮಾಡಕ್ ಮುಂದಾಗ್ತಾನೆ. ಸೊ ಸದ್ಯ ಯಾವ ಕಾರಣಕ್ಕೋಸ್ಕರ ಈ ಹಲ್ಲೆ ನಡೆದಿದೆ, ಏನಕ್ಕೆ ಈ ದಾಳಿ ಆಗಿರೋದು ಹೇಮಂತ್? ಎಸ್ ಸಿಂಧೂರ, ಏನಂತಂದ್ರೆ ಮಾನ್ಯ ಗೃಹ ಸಚಿವರಾದಂತ ಡಾಕ್ಟರ್ ಜಿ ಪರಮೇಶ್ವರ ಅವರ ಸ್ವಜಿಲ್ಲೆ ಆಗಿರುವಂತ ತುಮಕೂರು ಜಿಲ್ಲೆನಲ್ಲಿ ಪದೇ ಪದೇ ಕಾನೂನು ಸುವ್ಯವಸ್ಥೆ ಹಾಳಾಗ್ತಿರುವಂತದ್ನ ನೋಡ್ಬೋದು. ನಿನ್ನೆ ಅಷ್ಟೇ ಏನು ತುಮಕೂರಿನ ಬಟವಾಡಿ ಭಾಗದಲ್ಲಿ ಏನು ಹಾಡು ಹಗಲೇ ಹತ್ಯೆಯನ್ನ ಮಾಡಿದಂತದಂತ ನಾವು ನೋಡಿದ್ದೇವೆ. ಅದಾದ ಬಳಿಕ ಏನು ನಿನ್ನೆ ಸಂಜೆ ಈ ಒಂದು ಘಟನೆ ನಡೆದಿರುವಂತದ್ದು ಶಿರಾ ನಗರದಲ್ಲಿರುವಂತಹ ಏನು ಬಾಲಾಜಿ ಬಾರ್ ಇದೆ, ಈ ಒಂದು ಬಾರ್ ಮುಂಭಾಗದಲ್ಲೇ ಲಾಂಗ್ ಅನ್ನ ಬೀಸಿರುವಂತದ್ದು ಸಿಸಿಟಿವಿ ದೃಶ್ಯದಲ್ಲಿ ಕಂಡು ಬರ್ತಾ ಇರುವಂತದ್ದು. ಏನು ಈಗಾಗ್ಲೇ ಏನು ಶಿರಾ ನಗರ ಪೊಲೀಸರು ಇಬ್ಬರನ್ನ ವಶಕ್ಕೆ ಪಡೆದಿರುವಂತದ್ದು. ಸಂತೋಷ್ ಮತ್ತೆ ಆನಂದ್ ಅಂತ ಹೇಳಿ, ಮಂಜುನಾಥ್ ಅಂತ ಹೇಳಿ ಆತನಿಗೆ ಗಂಭೀರವಾಗಿ ಗಾಯವಾಗಿರುವಂತದ್ದು. ಏನು ಮಚ್ಚಿನಿಂದ ಒದೆಯನ್ನು ತಿಂದಿದ್ದ ಆತನಿಗೆ ಗಂಭೀರವಾಗಿ ಗಾಯವಾಗಿದೆ ಅಂತ ಹೇಳಿ ಆಗ್ತಾ ಇರೋದು. ಇಲ್ಲಿ ಪೊಲೀಸರ ಮಾಹಿತಿ ಪ್ರಕಾರ ಒಂದ್ ಕಡೆ ಏನು ಬಾರ್ನಲ್ಲಿ ಎಣ್ಣೆ ಹೊಡೆದು ಗಲಾಟೆಯನ್ನ ಮಾಡ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಿದ್ರು ಕೂಡ, ಎಲ್ಲ ಒಂದ್ ಕಡೆ ಸಂತೋಷ್ ಮತ್ತೆ ಮತ್ತೊಬ್ಬ ಏನಿದ್ದಾರೆ ಇವರಿಬ್ರು ಕೂಡ ಮೊದಲೇ ಪ್ರಿಪರೇಷನ್ ಮಾಡಿಕೊಂಡು ಲಾಂಗ್ ಅನ್ನ ಗಾಡಿಯಲ್ಲಿ ಇಟ್ಕೊಂಡು ಬಂದು ಹಲ್ಲೆ ಮಾಡಿದ್ದಾರೆ ಅನ್ನೋಂಥದ್ದು ಸ್ಪಷ್ಟವಾಗಿ ಸಿಸಿಟಿವಿಯಲ್ಲಿ ಕಾಣುವಂಥದ್ದು. ಯಾಕಂತಂದ್ರೆ ಗಲಾಟೆಗೂ ಮುಂಚೆನೆ ಲಾಂಗ್ ಮಚ್ಚು ಏನಿದೆ ಅದು ಗಾಡಿಯಲ್ಲಿ ಇತ್ತು ಅಂತ ಹೇಳಿ ಹೇಳಲಾಗ್ತಾ ಇರುವಂತದ್ದು. ಓಕೆ ಹೇಮಂತ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.